ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ರು. ಆ ವೇಳೆ ಕಪ್ಪು ಬಾವುಟ ಪ್ರದರ್ಶನವಾಗಿಬಿಟ್ಟಿದೆ. ಹೀಗಾಗಿ ಬಿಜೆಪಿ ಕಾರ್ಯಕರ್ತರ ನಡೆಗೆ ಸಿಎಂ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಹೇ ಬಾರಯ್ಯ ಇಲ್ಲಿ ಯಾವನವನು ಎಸ್ ಪಿ ಅಂತ ಏಕವಚನದಲ್ಲೇ ಗದರಿ ಸಿಟ್ಟಿನಿಂದ ಕೈ ಎತ್ತಿಬಿಟ್ಟಿದ್ದಾರೆ ಸಿಎಂ ಸಾಹೇಬರು. ಪರಿಸ್ಥಿತಿ ಮೇಲೆ ನಿಗಾ ಇಡೋದಕ್ಕಾಗಲ್ವಾ ನಿಮಗೆ ಅಂತ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ವೇದಿಕೆಯ ಮೇಲೆಯೇ ಪೊಲೀಸರಿಗೆ ಸಿದ್ದು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸಿಎಂ ಭಾಷಣ ಮಾಡ್ತಿರ್ಬೇಕಾದ್ರೆ ಸಮಾವೇಶದಲ್ಲಿ ಕೆಲ ಬಿಜೆಪಿಗರು ಎನ್ನಲಾದಂಥವರು ಕಾಂಗ್ರೆಸ್ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತ ಆರೋಪ ಕೂಡ ಕೇಳಿಬಂದಿದೆ. ಸಿಎಂ ಭಾಷಣದ ವೇಳೆ ಗದ್ದಲ ಸೃಷ್ಟಿಸೋದಕ್ಕೆ ಕೆಲ ಗುಂಪು ಮುಂದಾದಾಗ ಸಿಎಂ ಪೊಲೀಸರು ಏನು ಮಾಡ್ತಿದ್ದೀರಿ, ಯಾವನವನು ಎಸ್ ಪಿ ಬಾ ಇಲ್ಲಿ, ಅಲ್ಲೇನು ನಡೀತಾ ಇದೆ ಗೊತ್ತಾಗಲ್ವಾ ಅಂತ ಏಕವಚನದಲ್ಲೇ ಗದರಿಬಿಟ್ಟಿದ್ದಾರೆ. ಸಿಟ್ಟಿನಿಂದ ಹೊಡೆಯುವಂತೆ ಕೂಡ ಕೈ ಎತ್ತಿದ್ದಾರೆ. ಸಮಾವೇಶದಲ್ಲಿ ಯಾವನು ಅಲ್ಲಿ ಗಲಾಟೆ ಮಾಡ್ತಿರೋದು, ಪರಿಸ್ಥಿತಿ ಮೇಲೆ ನಿಗಾ ಇಡೋದಕ್ಕಾಗೋದಿಲ್ವ ನಿಮಗೆ ಸಿಎಂ ಹೇಳೋದನ್ನಲ್ಲಿ ಸಿಟ್ಟಾಗ್ಬಿಟ್ಟಿದ್ದಾರೆ. ಈ ವೇಳೆ ಸಚಿವ ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್ ಅವರು ಕೂಡ ಸಿಎಂ ಅವರನ್ನ ಸಮಾಧಾನ ಮಾಡಿದ್ದಾರೆ. ಬರ ಇಲ್ಲಿ ನೀವು ಜೋರಿದ್ದಾನೆ ಕೊಡಬೇಡ್ರಿ. ಭಾರತ್ ಮಾತಾ ಕಿ ಬರ ಇಲ್ಲಿ ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಹೇಳ್ತಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂತೆ. ಕೂತ್ಕೊಳ್ರಿ. ಯಾರ್ರೀ ಅವರು? ಯಾರ್ರೀ ಅವರು? ಯಾರು? ಕುಳಿತುಕೊಳ್ಳಿ ದಯವಿಟ್ಟು. ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ ನೋಡ್ತಾ